ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷನಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಯ ಸಲ್ಲಿಸ್ತೇನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳು, ಕಳೆದ ವಾರದ ಅದ್ಭುತವಾಗಿ ಕಾದು ಕಾಪಾಡಿ ಈ ನೂತನ ದಿನ ನೋಡೋದಕ್ಕೆ ಕೃಪೆ ಮಾಡಿಕಾಗಿ ತಂದೆ ದೇವರು ನಮಗೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ಮಕ್ಕಳೇ, ನೀವೆಲ್ಲರೂ ಕ್ಷೇಮವಾಗಿದ್ದರೆ ಎಂದು ಅನಿಸ್ತೇನೆ. ದೇವರು ಅದ್ಭುತವಾಗಿ ನಿಮ್ಮನ್ನು ಕಾದು ಕಾಪಾಡಿ ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆಯ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ, ಕ್ರಿಸ್ತನಿಗೆ ಮುಬಾರಕ್ ಮುಬಾರಕ್. ಆಮೆನ್, ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ಇದಕ್ಕೆ ಆಧಾರವಾಗಿ ದಾವೀದನ ಬರೆದ ಕೀರ್ತನೆ 2ನೇ ಅಧ್ಯಾಯ 1ನೇ ವಚನ ಹಿಡಿದು 2ನೇ ವಚನ ನಿಮಗಾಗುತ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಏನಂದರೆ, ಅನ್ಯ ಜನಗಳು ದುಂಬಿ ಮಾಡುವುದು, ಜನಾಂಗಗಳವರು ವ್ಯರ್ಥ ಕಾರ್ಯಗಳನ್ನು ಯೋಚಿಸುವುದು ಯಾಕೆ? ಯೆಹೋವನಿಗೂ ಆತನು ಅಭಿಷೇಕಿಸಿದವನಿಗೂ ವಿರುದ್ಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತಿದ್ದಾರೆ. ಅಧಿಕಾರಿಗಳು ಒಟ್ಟಾಗಿ ಸೇರಿ ಆಲೋಚಿಸುತ್ತಾರೆ. ಆಮೆನ್, ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ಇಲ್ಲಿ ನಾವು ಯೋಚಿಸಬೇಕಾದ್ರೆ ನಾವು ಯಾರಿಗಾಗಿ ಯುದ್ಧ ಮಾಡ್ತಾ ಇದ್ದೀವಿ, ಯಾರ ಕಡೆ ನಾವು ಯುದ್ಧ ಮಾಡ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಪ್ರೀತಿಯ ಮಕ್ಕಳೇ, ನಾವು ಯಾವ ಪಕ್ಷದಲ್ಲಿ ಇದ್ದೀವಿ ಎಂಬುದು ನಾವು ಯೋಚಿಸಬೇಕಾದ್ರೆ ಈ ದಾವೀದನ ಕೀರ್ತನೆಗಳು ನೋಡೋದಾದರೆ, ಈ ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 25ನೇ ವಚನ ಹೇಳ್ತದೆ, ಅವನು ಹೇಳುತ್ತಾ ಅವರು ಹೇಳುವ ಅಭಿಷೇಕ್ತರ ಅರಸನು ಯಾರೆನ್ನುವುದು ಇಲ್ಲಿ ಸ್ಪಷ್ಟವಾಗಿಲ್ಲ. ವೇದ ಪಂಡಿತರು ಇದು ಯೇಸು ಕ್ರಿಸ್ತನ ಕುರಿತು ಪ್ರವಾದನೆ ಎಂದು ಅಭಿಪ್ರಾಯ ಪಡ್ತಾರೆ. 2ನೇ ವಚನ ನೋಡೋದಾದ್ರೆ, ಅಲ್ಲಿರುವ ಅಭಿಷೇಕಿತರನ್ನು ಪದಕ್ಕೆ ಇಬ್ರಿಯ ಭಾಷೆಯಲ್ಲಿ ಮಸಿಹ ಎನ್ನುತ್ತಾರೆ ಎಂಬುದಾಗಿ. ಪ್ರೀತಿಯ ಮಕ್ಕಳೇ, ಇಬ್ರಿಯ ಭಾಷೆಯಲ್ಲಿ ಮಸಿಹ ಎನ್ನುತ್ತಾರೆ ಎಂಬುದಾಗಿ ನೋಡ್ತೀವಿ. ಆದರೆ ನಮ್ಮ ಈ ಲೋಕದಲ್ಲಿ ನೋಡೋದಾದ್ರೆ ಅದಷ್ಟು ಯುದ್ಧಗಳಿವೆ, ಸಾಕ್ಷಿಯಾಗಿದ್ದೇವೆ. ಪ್ರೀತಿಯ ಮಕ್ಕಳೇ, ನಮ್ಮ ದೇಶದಿಂದ ಬೇರೆ ದೇಶಗಳಿಂದ ಯುದ್ಧಗಳು ಇರ್ತವೆ, ಆದರೆ ಅದು ಬೇರೆ. ಆದರೆ ಇಲ್ಲಿರುವ ಯುದ್ಧದ ವಿಶೇಷತೆ ಏನೆಂದರೆ, ಇಂದು ಪರಲೋಕದ ವಿರುದ್ಧವಾಗಿ ಭೂಪತಿಗಳು ಮತ್ತು ಅಧಿಕಾರಿಗಳು ದೇವರ ಅಧಿಕಾರ ಸಂಕಲ್ಪ ಹಾಗೂ ನ್ಯಾಯ ವಿಧೇಯಗಳನ್ನು ಅಧಿಕರಿಸಿ ಯುದ್ಧಕ್ಕೆ ಒಟ್ಟಾಗಿ ಕೊಡ್ತಾರೆ ಎಂಬುದಾಗಿ. ಆದರೆ ಅವರದು ವ್ಯರ್ಥ ಪ್ರಯತ್ನವೇ. ಪ್ರೀತಿಯ ಮಕ್ಕಳು, ಅವರೆಲ್ಲ ವ್ಯರ್ಥ ಮಾಡ್ತಾರೆ. ದೇವ್ರ ಮಾರ್ಗದಲ್ಲಿ ಯಾಕೆ ಬರಬೇಕು, ನಾವು ಏನು ಮಾಡಬೇಕು ಎಂಬುದಾಗಿ ವ್ಯರ್ಥವಾಗಿ ಯೋಚನೆ ಮಾಡ್ತಿದ್ದಾರೆ. ನೋಡಿ, ಏನಂತಾರೆ, ಜನಾಂಗಗಳು ವ್ಯರ್ಥ ಕಾರ್ಯಗಳನ್ನು ಯೋಚಿಸುವುದು ಯಾಕೆ? ನಾವು ವ್ಯರ್ಥವಾಗಿ ಯೋಚಿಸ್ತಾರೆ. ಆದರೆ ನೋಡೋದಾದ್ರೆ ಸರಿ, ಯಾಕಂದ್ರೆ ಸಾರ್ವಭೌಮನಾದ ದೇವರು ದಾವೀದನ ಸಿಂಹಾಸನಕ್ಕೆ ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಅಭಿಷೇಕಿಸಿದ್ದಾನೆ. ಪ್ರೀತಿಯ ಮಕ್ಕಳು, ದಾವೀದನ ಮೂಲಕ ಯೇಸು ಕ್ರಿಸ್ತನು ಅಭಿಷೇಕಿಸಿದ್ದಾರೆ. ಮಾತ್ರವಲ್ಲದೆ, ನೀನು ಕೇಳಿಕೊಂಡರೆ ನಾನು ಅನ್ಯಜಗಳನ್ನೆಲ್ಲ ನಿನಗೆ ಅಧೀನ ಮಾಡುವೆನು, ಭೂಮಿಯ ಕಡೆವರೆಗೂ ಇರುವ ಎಲ್ಲಾ ದೇಶಗಳನ್ನು ನಿನಗೆ ಸ್ವಾಸ್ಥ್ಯವಾಗಿ ಕೊಡುವೆನೆಂಬುದಾಗಿ 8ನೇ ವಚನ ಹೇಳ್ತದೆ. ಪ್ರೀತಿಯ ಮಕ್ಕಳು, ದೇವರು ನಮ್ಮನ್ನು ಅಭಿಷೇಕ ಮಾಡೋಕ್ಕೆ ಕರೀತಿದ್ದಾರೆ, ನಮ್ಮನ್ನು ಎಲ್ಲ ರೀತಿಯಲ್ಲಿ ಸಹಾಯ ಮಾಡೋಕ್ಕೆ ಇದ್ದಾರೆ. ಪ್ರೀತಿಯ ಮಕ್ಕಳಿಂದ ನಾವು ದೇವರಿಗೆ ಸಮಯನ ಕೊಡಬೇಕು, ಆತನಲ್ಲಿ ನಾವು ನಂಬಿಕೆಯಿಂದ ಬೆಳಿಬೇಕೆಂಬುದೇ ದೇವ್ರ ವಾಕ್ಯ ನಮ್ಮನ್ನು ಹೆಚ್ಚಿಸ್ತಿದ್ದಾರೆ. ಅದೇ ಥರ ಎಂದು ವಾಗ್ದಾನ ಮಾಡಿದ್ದಾನೆ ಎಂದು ಈ ಅರಸನಿಗೆ ಅಪಘಾತಕಾರಿಯಾದ ಸಂಕಟ ಆಗಿದೆ. ಮೇಲಾಗಿ ಇಲ್ಲಿ ಅರಸಗಳಿಗೂ ಯೆಹೋವನು ಭಯಭಕ್ತಿಯಿಂದ ಸೇವಿಸಿರಿ, ಆತನ ಮಗನಿಗೆ ಮುದ್ದಿಡ್ರಿ, ಇಲ್ಲವಾದರೆ ನಾಶವಾದಿರಿ ಎನ್ನುವ ಬುದ್ಧಿಯಾಗಿ ಮಾತು ಹೇಳ್ತದೆ. ಪ್ರೀತಿಯ ಮಕ್ಕಳೇ, ಇಲ್ಲಿ 11ನೇ ವಚನ ಹೇಳ್ತದೆ, ಯೆಹೋವನನ್ನು ಭಯಭಕ್ತಿಯಿಂದ ಸೇವಿಸಿರಿ, ನಡುಗುತ್ತಾ ಉಲ್ಲಾಸ ಪಡ್ರಿ, ಆತನ ಮಗನಿಗೆ ಮುದ್ದಿಡ್ರಿ ಎಂಬುದಾಗಿ. ಆತನಿಗೆ ನಾವು ಮುದ್ದಿಡಬೇಕು ಎಂಬುದಾಗಿ ಸತ್ಯವೇದ ಹೇಳ್ತದೆ. ಸೈತನನ್ನು ಇಹಲೋಕಾಧಿಪತಿ ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 31 ಹೇಳ್ತದೆ. ಮತ್ತು ಲೂಕನ ಬರೆದ ಸುವಾರ್ತೆ 10:8 ಹೇಳ್ತದೆ ಎಂದು ಹೆಸರಿಸಲಾಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನೋಡಿ, ಸೈತನ್ ದೇವರಿಗೆ ಇದು ಮಾಡ್ತಾ ಇದ್ದು, ನೀನು ಇದನ್ನೆಲ್ಲ ತಗೋ, ಎಲ್ಲವೂ ವಂಚಿಸ್ತ ಯೇಸು ಸ್ವಾಮಿಗೆ. ಆದರೂ ಕೂಡ ದೇವರು ಸೈತನ್ನ ಜಯಿಸಿದ್ದಾರೆ ಎಂಬುದನ್ನು ನೋಡ್ತೀವಿ. ಶಿಲುಬೆ ಮೇಲೆ ನಮಗಾಗಿ ಎಲ್ಲವನ್ನು ಜಯಿಸಿದ್ದಾರೆ. ಪ್ರೀತಿಯ ಮಕ್ಕಳೇ, ನಾವು ಈ ದಿನಗಳಲ್ಲಿ ದೇವರೇ ನಿನ್ನ ಅಭಿಷೇಕದಿಂದ ನನ್ನನ್ನು ನಡೆಸು, ದೇವರೇ ನಾನು ಒಳ್ಳೆ ಮಗನಾಗಿ ದಾವೀದನ ಹಾಗೆ ನಾನು ಯುದ್ಧದಲ್ಲಿ ಜಯ ಹೊಂದುವಂತೆ ಮಾಡು, ಸೈತನ್ ಕಾರ್ಯಗಳಿಂದ ಯುದ್ಧದಿಂದ ಜಯಿಸುವಂತೆ ಮಾಡಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ದೇವರು ಸಹಾಯ ಮಾಡ್ತಾರೆ. ಪ್ರೀತಿಯ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಲಿ. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಲೋಕದಲ್ಲಿರುವ ನಮ್ಮ ತಂದೆ ದೇವರೇ, ಮುಂಜಾನೆ ಮೇಲೆ ನೋಡುವಂತೆ ಕೃಪೆ ಮಾಡಿದೆ. ಅದೇ ಸಪ್ಪ ಅರಸನ ದಾವೀದನ ಅಭಿಷೇಕಿಸಿದಂತೆ ದೇವರೇ, ನಮ್ಮನ್ನು ಕೂಡ
ಪ್ರತಿಯೊಬ್ಬರನ್ನು ಜಯಿಸುವಂತೆ ಸಹಾಯ ಮಾಡು. ಅವರಿಗೆ ಅಭಿಷೇಕದಿಂದ ಒಂದೊಂದು ಆತ್ಮನು ಕೊಡಪ್ಪ ದೇವರೇ. ನಿನ್ನ ಮಾರ್ಗದಲ್ಲಿ ಪ್ರತಿಯೊಬ್ಬರು ವ್ಯರ್ಥವಾಗಿ ಜೀವಿಸದೆ ದೇವರೇ ನಿನ್ನ ಮಾರ್ಗದಲ್ಲಿ ಭಯಭಕ್ತಿಯಿಂದ ಬೆಳೆಯುವಂತೆ ಸಹಾಯ ಮಾಡು. ಅವ್ರಿಗೆ ಬೇಕಂತೆಲ್ಲ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದರೆ ಅವರೆಲ್ಲ ಕುಂದು ಕೊರತೆಯನ್ನು ನೀಗಿಸಿ ಕಾಪಾಡು. ಪ್ರೀತಿಗಳು ದೇವರಿಗೆ ಪ್ರಾರ್ಥನೆ ಕಿಡಕಾಯಿ ಸ್ತೋತ್ರ. ಯೇಸು ನಮ್ಮಲ್ಲಿ ಬಿಡ್ತೇನೆ ಜೀವ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.